ಒಂದು ಕಾರ್ಯಕ್ರಮ ಏನಿತ್ತು ಆ ಹಿನ್ನೆಲೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರಾವಣ ಸೋಮವಾರ ಏನಿದೆ, ಹರದನಹಳ್ಳಿನಲ್ಲಿ ಶಿವನಿಗೆ ಅಭಿಷೇಕದ ಕಾರ್ಯಕ್ರಮ ಇತ್ತು. ಅಲ್ಲಿ ಏನೊಂದು ನಮ್ಮ ಹುಟ್ಟೂರಿನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಏನಿತ್ತು, ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಅಲ್ಲಿ ಒಂದು ಬೆಳಗ್ಗೆ ಆ ಊರಿನಲ್ಲಿ ಒಬ್ಬರ ಒಂದು ಮರಣ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಊರಿಗೆ ಒಂದು ರೀತಿಯ ಸೂಚಕ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಏನಿದೆ, ನಾವು ಚಿಕ್ಕ ಮಕ್ಕಳಿನಲ್ಲಿ ಹಳೆ ದೇವಸ್ಥಾನ ಇದೆ, ಇಲ್ಲೆಲ್ಲ ಆಟ ಆಡ್ತಾ ಇದ್ದಂಥ ಜಾಗ ಇದೆ. ಈಗೆಲ್ಲ ಹೊಸದಾಗಿ ರೇವಣ್ಣವರ ಒಂದು ನೇತೃತ್ವದಲ್ಲಿ ಪರಮಪೂಜ್ಯ ಶೃಂಗೇರಿ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ನವೀಕರಣ ಆಗಿರ್ತದೆ, ಪುನಶ್ಚೇತನ ಈ ದೇವಸ್ಥಾನಕ್ಕೆ ಮಾಡಿದ್ದಾರೆ. ಆಗ ಇದ್ದಂಥ ಒಂದು ಹಳೆಯ ಕಾಲದ ದೇವಸ್ಥಾನ ಆದರೂ ಒಂದು ರೀತಿ ನಮಗೆ ಅವತ್ತಿನ ದಿನ ಈಗಲೂ ಜ್ಞಾಪಕ ಇದೆ. ಆ ಒಂದು ದೇವಸ್ಥಾನದ ನಮ್ಮ ಚಿಕ್ಕನ ಓಡಾಟಗಳೇನಿದೆ, ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅದೆಲ್ಲ ನೆನಪಿಗೆ ಬರ್ತಿರ್ತಕ್ಕಂಥ ಒಂದು ಸ್ಥಳ ಇದೆ. ಇಲ್ಲಿ ನೀಲಕಂಠೇಶ್ವರನಿಗೆ ಇವತ್ತು ಅಭಿಷೇಕ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ಮನೆಯಲ್ಲಿ ಈಗ ಏನು ನಮ್ಮ ತಾಯಿಯ ಮೊದಲನೇ ತಿಂಗಳ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಇವತ್ತು ಅಲ್ಲಿ ಕುಟುಂಬದ ಸದಸ್ಯರೆಲ್ಲ ಸೇರಿ ಅವರ ನಮ್ಮ ಹಿತೈಷಿಗಳು ಸಹ ಸೇರಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ನಿನ್ನೆ ಸಾಯಂಕಾಲ ಬಾಗಲಕೋಟೆ, ನಿನ್ನೆ ಬೆಳಗ್ಗೆ ಕಾರ್ಯಕ್ರಮಗಳು ಮುಗಿಸಿ ಸಾಯಂಕಾಲ ಹಾಸನಕ್ಕೆ ಬಂದಿದ್ದೇನೆ. ಸರ್, ನೈಸ್ ವಿಚಾರದಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಸರ್, ನಾನು ಇನ್ನೂ ಲೆಟ್ರ್ ಓದಿಲ್ಲ, ಕಾನೂನು ಪ್ರಕಾರ ಏನಿದೆ ಅಂತ ಹೇಳಿದೆ ಸರ್. ಮತ್ತೊಂದು ಕಡೆ ಟೋಲಲ್ಲೂ ಸಹ ನಾನು ಹೇಳಿರ್ತಕ್ಕಂಥದ್ದು ಪತ್ರದಲ್ಲಿ ಕಾನೂನಿನ ತೀರ್ಪುಗಳೇನಿದೆ, ನ್ಯಾಯಾಲಯದ ತೀರ್ಪುಗಳೀಗ ಅಂತಿಮವಾಗಿ ಅವರು ಬಹುಶಃ ಆ ಒಂದು ಯೋಜನೆಗೆ 95ರಲ್ಲಿ MOU ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಅಮೇರಿಕಾದ ಒಂದು ಪ್ರಾಂತ್ಯದ ಗವರ್ನರು ಅದರಲ್ಲಿ ಭಾಗವಹಿಸಿದಂಥದ್ದು ಅವರ ನೇತೃತ್ವದಲ್ಲಿ ಆದಂಥ ಕಾರ್ಯಕ್ರಮ. ನಂತರ 97ರಲ್ಲಿ ಒಂದು ಆಗಿನ ಸರ್ಕಾರ ಜೊತೆ ದೇವೇಗೌಡರು ಡೆಲ್ಲಿ ಹೊರಟೋದ್ರು. 95ರಲ್ಲಿ ಒಂದು MOU ಮಾಡಿ ನಂತರ ಬಂದಂಥ ಸರ್ಕಾರದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳನ್ನು ಈ ಒಂದು ಕಂಪನಿ ಮಾಡ್ಕೊಂಬಂದಂಥದ್ದೇನಿದೆ, ಆ ಕಂಪನಿಗೆ ಶರಣಾಗಿದ್ದಾರೆ. ನಂತರದ ದಿನಗಳಲ್ಲಿ ಆ ಕಂಪನಿ ಏನೇನು ಬೇಕೋ ಎಲ್ಲ ರೀತಿ ದೋಚತಕ್ಕಂಥ ಕೆಲಸಕ್ಕೆ ಪ್ರಾರಂಭಿಕ ಹಂತದಲ್ಲೇ ಪ್ರಾರಂಭ ಏನಾಗಿದೆ. ನಂತರ ಬಹುಶಃ ಒಂದು ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲೇ ಈ ಒಂದು BMICಯ ರಸ್ತೆ ಏನಿದೆ, ಈ ರಸ್ತೆಗೆ ಸಂಬಂಧಪಟ್ಟಾಗೆ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರವನ್ನು ದಾರಿ ತಪ್ಪಿಸಿ, ಸರ್ಕಾರದಲ್ಲಿದ್ದಂಥ ಪ್ರಮುಖ ವ್ಯಕ್ತಿಗಳಿರ್ಬೋದು, ಅದರ ಜೊತೆಯಲ್ಲಿ ಅಧಿಕಾರಿಗಳನ್ನು ಸಹ ಏನು ಎಲ್ಲ ರೀತಿ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ದುರ್ಬಳಕೆ ಮಾಡ್ಕೊಂಡ್ರು. ಕೆಲವು ವ್ಯಕ್ತಿಗಳನ್ನು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವು ವ್ಯಕ್ತಿಗಳನ್ನು ಆ ಸಂದರ್ಭದಲ್ಲಿ ದುರ್ಬಳಕೆ ಮಾಡ್ಕೊಂಡು ಕೋರ್ಟ್ಗಳಲ್ಲಿ ತಪ್ಪು ಮಾಹಿತಿಗಳನ್ನು ದಾಖಲೆಗಳನ್ನು ಕೊಡ್ತಕ್ಕಂಥದ್ರ ಮುಖಾಂತರ ನೂರಾರು ಕೇಸ್ಗಳಲ್ಲಿ ಅವರು ಪರವಾದಂಥ ತೀರ್ಪುಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಆ ವ್ಯಕ್ತಿ ನಡ್ಕೊಂಬಂದಿರತಕ್ಕಂಥದ್ದೇನೆ ಬಹುಶಃ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಆ ಒಂದು ಪ್ರಾಜೆಕ್ಟ್ನ ವಿಷಯದಲ್ಲಿ ಕೋರ್ಟ್ ಕಚೇರಿಗಳ ಹತ್ತಿರತಕ್ಕಂಥದ್ದು ದೇಶದ ಇತಿಹಾಸದಲ್ಲೇ ಎಲ್ಲೂ ಆಗಿಲ್ಲ. ಅಂತಿಮವಾಗಿ ಆ ವ್ಯಕ್ತಿ 30 ವರ್ಷಗಳನ್ನು ಏನು ಸಂಪೂರ್ಣಗೊಳಿಸಿದ್ದಾರೆ ಆ ಕಂಪನಿ, ಆ ವ್ಯಕ್ತಿ ಯಾರಿದ್ದಾರೆ ಅದಿರಲಿ, ಆ ಕಂಪನಿ ಆ ಒಂದು ರಸ್ತೆಯ ಕೆಲಸವನ್ನು ಸಂಪೂರ್ಣಗೊಳಿಸಿದೆ. 111 ಕಿಲೋಮೀಟ್ರ್ ರಸ್ತೆಗೆ ಒಂದು ಕಾಮಗಾರಿ ಏನಾಗಬೇಕಾಗಿತ್ತು, ಇವತ್ತಿನವರೆಗೂ ಬೆಂಗಳೂರು ಸುತ್ತಮುತ್ತ ಕಾರ್ಯಕ್ರಮವನ್ನು ಯೋಜನೆಯನ್ನು ತರ್ತಕ್ಕಂಥದ್ದಕ್ಕೆ ಆಸಕ್ತಿ ಹೊಂದಿದ್ದು ಆ ರಸ್ತೆ ಕೆಲಸಕ್ಕಲ್ಲ, ಅಲ್ಲಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಲಪಟಾಯಿಸ್ತಕ್ಕಂಥದ್ದಕ್ಕೆ ಯಾರ್ಯಾರು ಸೇರಿದ್ದಾರೆ. ಈಗ ನನಗೆ ಒಂದು ಮಾಹಿತಿ ಇದೆ, ಆ ಒಂದು ಯೋಜನೆಯನ್ನು ಆ ಕಂಪ್ನಿಯಿಂದ ಯಾರು ಈಗ ಅದನ್ನು ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಯಾರು ಪಾಲಿದೆ, ಯಾರು ಅದನ್ನು ಈಗ ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದೀರಿ, ಮುಖ್ಯಮಂತ್ರಿಗಳು ಹೇಳಬೇಕು. ಇವೆಲ್ಲ ಮಾಧ್ಯಮಗಳ ಮುಂದೆ ವೇದಿಕೆ ಮೇಲೆ ಭಾಷಣ ಮಾಡೋದು ಬೇರೆ, ಹುಟ್ಟು ಗುಣ ಇದೆಯಲ್ಲ ಈ ಮುಖ್ಯಮಂತ್ರಿ ಬಂದಿರತಕ್ಕಂಥ ಗುಣ. ಏಕೆಂದರೆ ಪಾಪ ಹೇಳಿದ್ದಾರೆ ಮೊನ್ನೆ, ಅವರೇನೋ ಈಗ ಮುಂದಿನ ತಲೆಮಾರುಗಳು ಇವತ್ತು ಖರ್ಚು ಮಾಡಿದ್ರು ಹಣ ಕರಗದೇ ಇರತಕ್ಕಂಥ ಆಸ್ತಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ.
ಪಾಪ ಮಾಡಿದ್ದಾರೆ, ಸಂತೋಷ. ಆದರೆ ಈಗಲೂ ಸಹ ಆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ವೇದಿಕೆ ಮೇಲೆ ನಾನು ಹರಿಶ್ಚಂದ್ರನಾಗ್ತೀನಿ, ಸತ್ಯ ಹೇಳ್ತೀನಿ, ನಾನಿನ್ನು ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ಈ ರಾಜ್ಯ ಆಳ್ತೀನಿ ಅಂತಕ್ಕಂಥದ್ದೇನು ಹೇಳ್ತಾರಲ್ಲ, ಅದು ಹುಟ್ಟುಗುಣ ಹೋಗೋದಿಲ್ಲ. ನನಗೆ ಇರ್ತಕ್ಕಂಥ ಒಂದು ಮಾಹಿತಿ, ಯಾರು ಇದನ್ನು ಟೇಕ್ ಓವರ್ ಮಾಡೋಕ್ಕೆ ಹೋಗಿದ್ದಾರೆ, ಏಕೆಂದರೆ ಭಾಳ ದೇವ್ರ ಭಕ್ತರಲ್ವೇ ಇವರು. ನಾನು ಈ ದೇವಸ್ಥಾನದ ಸನ್ನಿಧಾನದಲ್ಲಿ ನಿಂತ್ಕೊಂಡೇ ಹೇಳ್ತಾ ಇದ್ದೇನೆ. ಇದರಲ್ಲಿ ಆ ಕಂಪ್ನಿ ಮಾಲೀಕನಿಂದ ಯಾರು ಟೇಕ್ ಓವರ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂದ್ರೆ ಎಚ್ಚರಿಕೆ. ನಾವಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷದಲ್ಲಿ ಇವತ್ತು ಯಾವ ಒಂದು ಸರ್ಕಾರದ ದುರ್ಬಳಕೆ ಮಾಡ್ತಕ್ಕಂಥ ವಿಷಯಗಳಲ್ಲಿ ನೋ ಕಾಂಪ್ರಮೈಸ್ ನಮ್ಮ ಕುಟುಂಬದಲ್ಲಿ. ನಾನು ಈ ನಾಡಿನ ಜನತೆಗೆ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಅಧಿಕಾರಕ್ಕೆ 106 ಜನ ಬಂದೋಗಿದ್ದಾರೆ. ಪಾಪ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಎಲ್ಲ ಮುಖ್ಯಮಂತ್ರಿಗಳನ್ನು ಮೊನ್ನೆ ಪಾಪ ನೆನಪಿಸ್ಕೊಂಡು ಭಾಷಣ ಮಾಡಿದ್ದಾರೆ. ಆ ಬಂದಂಥ ಮುಖ್ಯಮಂತ್ರಿಗಳು ನೆನೆಸ್ಕೊಂಡೇ ಮಾತಾಡಿದ್ದೀರಿ. ಅವ್ರಿಗೇನಾದರೂ ಗೌರವ ತರಬೇಕಾದ್ರೆ ಮುಂದಕ್ಕಾದರೂ ಈ ರಾಜ್ಯದ ಸಂಪತ್ತನ್ನು ಉಳಿಸ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಇವತ್ತು ಆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ಳೋದೇ ಈಗಲಾದರೂ. ಇವತ್ತೇನು ಕೋರ್ಟ್ನಲ್ಲಿ ಹೇಳಿದ್ದಾರೆ, ಈಗಾಗಲೇ ಒಂದು ತೀರ್ಪಿನಲ್ಲೇ ಬರೆದಿದ್ದಾರೆ. ಇದು ಬಹುಶಃ ದೇಶದ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದ ಒಂದು ಸ್ಕ್ಯಾಂಡಲ್ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಕೋರ್ಟ್ನ ಒಂದು ತೀರ್ಪು ಕೊಡಬೇಕಾದ್ರೆ ಅದ್ರ ಜೊತೆಗೆ ಇಲ್ಲೀಗಲ್ಲಾಗಿ ಟೋಲ್ ಕಲೆಕ್ಷನ್ ಆಗ್ತಾಯಿದೆ. ಇಲ್ಲೀಗಲ್ಲಾಗಿ 2,000 ಕೋಟಿ ಮೇಲೆ ಇವತ್ತು ಒಂದು ದೊಡ್ಡ ಮಟ್ಟದ ಮೊತ್ತವನ್ನು ಈ ಕಂಪನಿ ಇವತ್ತು ದುರ್ಬಳಕೆ ಮಾಡ್ಕೊಂಡು ಹಣ ಸಂಗ್ರಹಿಸಿದ್ದಾರೆ. ಇದು ಎಲ್ಲ ರೀತಿಯ ತೀರ್ಪೇನಿದೆ. ಇನ್ನೂ ಪಾಪ ಈಗಾಗಲೇ 1 ತಿಂಗಳ ಹತ್ತಿರ ಬಂತು, 20 ದಿನ ಆಗಿದೆ ತೀರ್ಪು ಬಂದು. ಏನು ಕ್ರಮ ತಗೊಂಡಿದ್ದೀರಿ ಈ ಸರ್ಕಾರದಲ್ಲಿ? ನೆನಪಿಸ್ಲಿಕ್ಕೆ ಮೊನ್ನೆ ಪತ್ರ ಬರೆದಿದ್ದೇನೆ. ಏನು ನೋಡ್ತಾರೆ, ಏನು ಮಾಡ್ತಾರೆ ನೋಡೋಣ ಅಂತೇಳಿ. ಯಾಕೆಂದರೆ ಟೇಕ್ ಓವರ್ ಮಾಡ್ತಕ್ಕಂಥ ಒಂದು ಕೆಲವು ಚರ್ಚೆ ನಡೀತಿರೋದನ್ನ ಸ್ವಲ್ಪ ದಿವಸ ನಿಲ್ಲಿಸ್ಕೊಳ್ಳಿ. ಯಾರು ಟೇಕ್ ಓವರ್ ಮಾಡೋಕ್ಕೆ ಹೊರಟಿದ್ದೀರಿ? ಸರ್ಕಾರಕ್ಕೆ ಟೇಕ್ ಓವರ್ ಮಾಡ್ತಿರೋ, ಇಲ್ಲ ಸರ್ಕಾರದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿಗಳು ನೀವೇ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ತಿರೋ? ನಿಮ್ಮ ಕಂಪ್ನಿಗೆ ಇಟ್ಕೊಂಡಿದ್ರಲ್ಲ ಕೆಲವ್ರನ್ನ. ಇದೆಲ್ಲ ನಡೀತಿರೋದು ನನಗೂ ಗೊತ್ತಿದೆ. ಅದರಿಂದ ಇದನ್ನು ನೆನಪಿಸ್ಲಿಕ್ಕೆ ಈ ರಾಜ್ಯದ ಆಸ್ತಿ ಅದು ರೈತರ ಭೂಮಿ. ಆ ರೈತರ ಭೂಮಿನ ಮತ್ತು ಇನ್ನೊಂದು ರೀತಿಯಲ್ಲಿ ಲೂಟಿ ಹೊಡೆಯೋ ಕೆಲಸ ಮಾಡಬೇಡಿ ಅನ್ನೋದಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಪತ್ರ ಬರ್ತದೆ.